ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ. ನಾನು ಕರ್ನಾಟಕ ತೈಕ್ವಾಂಡೋ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಭಾರತ ತೈಕ್ವಾಂಡೋ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು 10th ಏಷ್ಯನ್ ತೈಕ್ವಾಂಡೋ ಚಾಂಪಿಯನ್ಶಿಪ್ ಭಾರತದಲ್ಲಿ ಎರಡನೇ ಬಾರಿಗೆ ಅಂದರೆ 2006ರಲ್ಲಿ ಆದಮೇಲೆ 2024ರಲ್ಲಿ ಕರ್ನಾಟಕದಲ್ಲಿ ಆಯೋಜಿಸ್ತಾ ಇದ್ದೀವಿ. ಬೆಂಗಳೂರಿನ ಕೋರಮಂಗಲ ಇಂಡೋರ್ ಸ್ಟೇಡಿಯಮಲ್ಲಿ 19ನೇ ತಾರೀಕಿಂದ 25ನೇ ತಾರೀಕುವರೆಗೂ 7 ದಿವಸ ಈ ಒಂದು ಚಾಂಪಿಯನ್ಶಿಪ್ ಅನ್ನು ಆಯೋಜಿಸ್ತಾ ಇದ್ದೀವಿ. 21ನೇ ತಾರೀಕಿಂದ ಅಫಿಷಿಯಲ್ ಆಗಿ ಸಾಯಂಕಾಲ ಇನಾಗ್ರೇಷನ್ ಇರ್ತಾರೆ 4 ಗಂಟೆಗೆ. ಕರ್ನಾಟಕದ ಗವರ್ನರ್ ಅವರು ಈ ಇನಾಗ್ರೇಷನ್ ಚೀಫ್ ಗೆಸ್ಟ್ ಆಗಿರ್ತಾರೆ. ಸುಮಾರು 750 ಸ್ಪರ್ಧಿಗಳು ಆಗಲೇ ನಮ್ಮ ಬೆಂಗಳೂರಿಗೆಲ್ಲ ಬರ್ತಾ ಇದ್ದಾರೆ. ಖುಷಿ ಏನಂದರೆ ಭಾರತ ತಂಡದವರೇ ಸುಮಾರು 200 ಜನ ಸ್ಪರ್ಧಿಗಳು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಕರ್ನಾಟಕಕ್ಕೆ ಹೆಮ್ಮೆ, ಭಾರತಕ್ಕೆ ಒಂದು ಹೆಮ್ಮೆ ವಿಷಯ ಇದೊಂದು. ನಮ್ಮ ಕ್ರೀಡಾ ಒಂದು ಏನಂದರೆ ನಮ್ಮ ಕ್ರೀಡಾ ಉತ್ತೇಜನಕ್ಕೆ ನಮ್ಮ ಸರ್ಕಾರದವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರಿಗೊಂದು ಧನ್ಯವಾದ. ಎಸ್ಪೆಷಲಿ ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈ ಒಂದು ಸ್ಪರ್ಧೆನ, ಈ ಒಂದು ಕ್ರೀಡೆನ ಉನ್ನತ ಮಟ್ಟಕ್ಕೆ ಯಾವಾಗಲೂ ಪ್ರತಿ ಸರಿ ಹೋದಾಗಲೂ ಯಾವತ್ತೂ ಏನೂ ಇಲ್ಲ ಅಂತ ಹೇಳಿಲ್ಲ. ಸೊ ಧನ್ಯವಾದಗಳು ಅವರಿಗೆ, ನಮ್ಮ ಕರ್ನಾಟಕ ಸರ್ಕಾರ ಕೂಡ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಕರ್ನಾಟಕದಲ್ಲಿರೋ ಎಲ್ಲ ಸ್ಕೂಲು ಕಾಲೇಜು ಮಕ್ಕಳು ಎಲ್ಲರೂ ಈ ಒಂದು ನಮ್ಮ ಚಾಂಪಿಯನ್ಶಿಪ್ಗೆ ನಿಮಗೆಲ್ಲ ವೆಲ್ಕಮ್. ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇವೆಂಟ್ ಇರುತ್ತೆ. 5 ದಿವಸ ಇರುತ್ತೆ. ಎಲ್ರಿಗೂ ಸ್ವಾಗತ. ಎಲ್ಲರೂ ಬಂದು ನಮ್ಮ ಭಾರತ ತಂಡಕ್ಕೆ ನೀವೆಲ್ಲ ಉತ್ತೇಜನ ಮಾಡಿ ನಮ್ಮ ಭಾರತದ ಬಾವುಟವನ್ನು ಪ್ರಪಂಚದಲ್ಲಿ ಒಂದು ಎತ್ತಿಡಬೇಕು. ಅದಕ್ಕೆಲ್ಲ ನಿಮ್ಮ ಒಂದು ಸಹಾಯ, ನಿಮ್ಮ ಉತ್ತೇಜನ ಅವಶ್ಯಕ. ಧನ್ಯವಾದ. ಎಷ್ಟು ಜಾಗದಲ್ಲಿ ನಮ್ಮ ರಾಜ್ಯದ ಸಿಎಂ ಅವರೇನೆ ಖಾತೆ ಇದೆ, ಅವನು ಇನ್ವೈಟ್ ಮಾಡಿದ್ವಿ, ಶುಭಾಶಯಗಳು ಹೇಳಿದ್ದಾರೆ, ಬಟ್ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಡೆಪ್ಯೂಟಿ ಸಿಎಂಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ. ಯಾಕೆ ಕೃಷ್ಣ ಬೈರೇಗೌಡರು ಅಂದರೆ ನಮಗೆ ಶುರುವಾದಾಗಿಂದ ಈ ಒಂದು ಆಕ್ಟಿವಿಟಿ ಸುಮಾರು 2006ರಲ್ಲಿ ಮಾಡಿದ್ರು ಡೆಲ್ಲಿನಲ್ಲಿ. ಅವಾಗ ಕ್ಯಾಟಗರೀಸ್ ಎಲ್ಲ ಬೇರೆ ಇತ್ತು, ಬರೀ ಬ್ಲ್ಯಾಕ್ ಬೆಲ್ಟ್ಸ್ ಮಾತ್ರ. ಈ ಸರಿ ಕಲರ್ ಬೆಲ್ಟ್ ಇನ್ಕ್ಲೂಡ್ ಮಾಡಿದ್ದಾರೆ. ಜೂನಿಯರ್ ಲೆವೆಲ್ ಇತ್ತು, ಮುಂಚೆ ಬರೀ ಬ್ಲ್ಯಾಕ್ ಬೆಲ್ಟ್ಸ್ ಮಾತ್ರ ಇತ್ತು. ಸೊ ಇವಾಗ ಗ್ರೀನ್ ಬೆಲ್ಟು ಬಿಲೋ 10 ಇಯರ್ಸ್, ಬಿಲೋ 13 to 14, 15 ಇಯರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ. ಸೊ ಇಂಡಿಯಾದಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಇದು 2ನೇ ಸರಿ ಕಂಡಕ್ಟ್ ಮಾಡ್ತಾರೆ. ಫಸ್ಟ್ ನಮ್ಮ ದೇಶದಲ್ಲಿ ನಮ್ಮ ಸ್ಪರ್ಧಿಗಳು ಮೆಡಲ್ ಎಲ್ಲ ಗೆದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪ್ಲಾಟ್ಫಾರ್ಮಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಇವಾಗ ಏಷ್ಯನ್ ಆಯಿತು. ನೆಕ್ಸ್ಟು ನವೆಂಬರ್ 2 ಉಜ್ಬೇಕಿಸ್ತಾನ್ ವರ್ಲ್ಡ್ ಕಪ್ ಇದೆ, ಅಲ್ಲೂ ಮಾಡಿ ಅದೆಲ್ಲ ಕ್ವಾಲಿಫೈಯಿಂಗ್ ಗ್ರೌಂಡ್ಸ್ ಅಂತ ಇರುತ್ತೆ. ಸೊ ಅದೆಲ್ಲ ಕ್ವಾಲಿಫೈ ಆದರೆ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನಮ್ಮದೊಂದು ಸ್ಟ್ಯಾಂಡರ್ಡು ಇದೆಲ್ಲ ಇವೆಂಟ್ ಕಂಡಕ್ಟ್ ಮಾಡಿ ಸರ್ಕಾರ ಅದಕ್ಕೆ ನಮ್ಮ ಜೊತೆಗೆ ಸಹಾಯ ಮಾಡಬೇಕು. We have 9 disciplines in this event from the age of 8 to 100 years. I mean the participant from 8 to 100 years will participate. That is the age category. That is junior, adult. Then we have veteran event. So that is it. So we have a demonstration by the Korean team also, and our chief guest is the respected governor, honorable governor of Karnataka has agreed to be the chief guest in this event on the inaugural day, that is on 21st August 2024 at 4 p.m. onwards. So this event will go till 25th of August. So I request all of you to be present. I welcome all of you to the stadium and see this event, because this is a mega event and unique event. You can see our Indian team who are being trained by a Korean instructor who was here since 3 months. We invited him, a Korean instructor. So he has been training our Indian team since 3 months. He is of 93 members from Korea, 86 members from Kazakhstan and Mongolia, and the biggest teams are from Mongolia and Malaysia. Then we have Japan. My name is Master Abdurrahman, 8th black belt and the vice president of Taekwondo Association. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ. ನಾನೊಬ್ಬ 7th degree ಬ್ಲ್ಯಾಕ್ ಬೆಲ್ಟ್, ಕರ್ನಾಟಕ ತೈಕ್ವಾಂಡೋ ಸಂಸ್ಥೆಯ ಕಾರ್ಯದರ್ಶಿ ಮತ್ತು ಭಾರತ ತೈಕ್ವಾಂಡೋ ಸಂಸ್ಥೆಯ ಜಾಯಿಂಟ್ ಸೆಕ್ರೆಟರಿ, ಜಂಟಿ ಕಾರ್ಯದರ್ಶಿ ಮತ್ತು ಈ ಒಂದು ಕ್ರೀಡೆ ಆಯೋಜಕರಾಗಿ ವೈಸ್ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇನ್ನೊಂದು ಈ ಕ್ರೀಡೆ ತೈಕ್ವಾಂಡೋ
ಕೊರಿಯನ್ ಮಾರ್ಷಲ್ ಆರ್ಟ್ ಮೊದಲನೇ ಬಾರಿಗೆ ಇಷ್ಟೊಂದು ದೇಶಗಳು ನಮ್ಮ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಹಿಸ್ಟ್ರಿ ಇದು. ಸೊ ಇಂಡಿಯಾದ ಟೀಮ್ ಸುಮಾರು ಒಂದು 3 ತಿಂಗಳು ಬೆಂಗಳೂರಲ್ಲಿ ಕೊರಿಯಿಂದ ಒಬ್ಬರು ಮಾಸ್ಟರ್ ಕಿಮ್ ಜಾಂಗ್ ಚೋಲ್ ಅಂತ ಅವರು ಬಂದು ಟ್ರೈನಿಂಗ್ ಕೊಡ್ತಾ ಇದ್ರು. ಇಂಡಿಯಾದಿಂದ ಸುಮಾರು 220 ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಅದೊಂದು ಹೆಮ್ಮೆಯ ವಿಷಯ. ಸೊ ಏನು ಹೆಮ್ಮೆಯ ವಿಷಯ ಅಂದರೆ ಕರ್ನಾಟಕದಲ್ಲಿ ನಡೀತಿದೆ, ಬೆಂಗಳೂರು ನಡೀತಿರೋದ್ರಿಂದ ಇದೊಂದು ತುಂಬ ಖುಷಿಯ ವಿಷಯ. ಇಡೀ ಮತ್ತೊಂದು ಏನೇ ವ್ಯವಸ್ಥೆನ ಅವರು ಹೆಲ್ಪ್ ಮಾಡಿ ಅವ್ರ ಕಡೆಯಿಂದ ಮಾಡ್ಕೊಡ್ತಿದ್ದಾರೆ. ಸೊ ಇನ್ನು ಬೇರೆ ಅತಿಥಿಗಳು ಅಂದರೆ ಎಲ್ಲ ದೇಶದಿಂದ VIP ಬರ್ತಿದ್ದಾರೆ. ಕ್ಯಾಂಬೋಡಿಯಾದಿಂದ ಮಿನಿಸ್ಟ್ರು ಬರ್ತಿದ್ದಾರೆ. ಪ್ಲಸ್ DPR ಕೊರಿಯಾ ಇದು 93 ಜನ ಪಾರ್ಟಿಸಿಪೆಂಟ್ ಬರ್ತಿದ್ದಾರೆ. ನಮ್ಮ ITF ಪ್ರೆಸಿಡೆಂಟ್, ಅದು ಇಂಟರ್ನ್ಯಾಷನಲ್ ಟೈಕ್ವಾಂಡೋ ಫೆಡರೇಷನ್ ಪ್ಲಸ್ ಏಷ್ಯನ್ ಟೈಕ್ವಾಂಡೋ ಫೆಡರೇಷನ್ ಪ್ರೆಸಿಡೆಂಟು ಅವರು ಕೂಡ ಬರ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ಲ್ಯಾಂಡ್ ಆಗ್ತಾ ಇದ್ದಾರೆ. ಇದೊಂದು ಮೋಸ್ಟ್ ಮೆಮೊರಬಲ್ ಇವೆಂಟ್. ಸುಮಾರು 7 ದಿವಸ ಕಂಡಕ್ಟ್ ಮಾಡ್ತಿದ್ದು. ಸ್ವಾಗತ ನಮ್ಮ ಇವೆಂಟ್ಗೆ. 4 ಗಂಟೆ ಇನಾಗ್ರೇಷನ್ಗೆ ದಯವಿಟ್ಟು ಎಲ್ಲರೂ ಬರಬೇಕು.